ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಯೂನಿಟ್ 8 ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಟ್ಟಿದ್ವಿ. ಆ ವಿಡಿಯೋನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಈಗಲೇ ನೋಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹೈಯರ್ ಎಜುಕೇಷನ್ ಸಿಸ್ಟಮ್ ಯೂನಿಟ್ 10 ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಇರುವಂತಹ ಮೊದಲನೇ ಕಾನ್ಸೆಪ್ಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ. ಅಂದರೆ ಏನ್ಷಿಯಂಟ್ ಇಂಡಿಯಾದಲ್ಲಿ ಯಾವ್ಯಾವ ರೀತಿಯಾದಂಥ ಹೈಯರ್ ಎಜುಕೇಷನ್ ಮತ್ತು ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್ ಇತ್ತು ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಇಲ್ಲಿ ಏನ್ಷಿಯಂಟ್ ಇಂಡಿಯಾ ವಾಸ್ ಹೌಸ್ ಹೋಲ್ಡ್ ಫಾರ್ ಸೆವೆರಲ್ ಹೈಲಿ ರೆಸ್ಪೆಕ್ಟೆಡ್ ಸೆಂಟರ್ಸ್ ಆಫ್ ಲರ್ನಿಂಗ್. ಏನ್ಷಿಯಂಟ್ ಇಂಡಿಯಾದಲ್ಲಿ ಹಲವಾರು ಹೈಲಿ ರೆಸ್ಪೆಕ್ಟೆಡ್ ಸೆಂಟರ್ಸ್ ಇತ್ತು. ಈ ಇನ್ಸ್ಟಿಟ್ಯೂಷನ್ಸ್ ವೆರ್ ಅಸೋಸಿಯೇಟೆಡ್ ವಿತ್ ಬುದ್ಧಿಸ್ಟ್ ಆ್ಯಂಡ್ ಬ್ರಾಹ್ಮಣಿಕಲ್ ಟ್ರೆಡಿಷನ್ಸ್. ಈ ಒಂದು ಸೆಂಟರ್ಸು ಫಾರ್ ಕಂಟ್ರೀಸಿಂದ ಸ್ಕಾಲರ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು. ಆ ರೀತಿಯಾದಂಥ ಸೆಂಟರ್ಸ್ ಯಾವುದ್ಯಾವುದು ಅಂದರೆ ತಕ್ಷಶಿಲಾ ಅಥವಾ ತಕ್ಷಶಿಲಾ ಯೂನಿವರ್ಸಿಟಿ, ನಳಂದ ಯೂನಿವರ್ಸಿಟಿ, ವಿಕ್ರಮಶೈಲ ಮತ್ತು ಓದಂತಪುರಿ, ವಲ್ಲಭಿ, ಮಿಥಿಲಾ ಮತ್ತು ನವದೀಪ್. ಈ ಇಷ್ಟೂ ಸೆಂಟರ್ಸು ಏನ್ಷಿಯಂಟ್ ಇಂಡಿಯಾದಲ್ಲಿ ಇದ್ದಂತಹ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಇನ್ನು ಮುಂದಿನ ಕಾನ್ಸೆಪ್ಟ್ ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಎರಾ. ಹಾಗಾದರೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಹೈಯರ್ ಎಜುಕೇಷನ್ ಮತ್ತು ಹೈಯರ್ ಲರ್ನಿಂಗ್ ಹೇಗಾಯಿತು ಅನ್ನುವಂಥದ್ದನ್ನ ನೋಡೋಣ. ಇಲ್ಲಿ ಯಾವ ಥರದ ಆಬ್ಜೆಕ್ಟಿವ್ ಬಂತು ಅಂತ ಅಂದರೆ ಟು ಎಕ್ಸ್ಪ್ಯಾಂಡ್ ಆ್ಯಕ್ಸೆಸ್, ಎಜುಕೇಷನ್ನಿನ ಅವೈಲಬಿಲಿಟಿಯನ್ನು ಜಾಸ್ತಿ ಮಾಡೋದು, ಪ್ರಮೋಟಿಂಗ್ ಈಕ್ವಿಟಿ, ಎಲ್ಲರಿಗೂ ಈಕ್ವಾಲಿಟಿ ಸಿಗಬೇಕು ಅನ್ನುವಂಥದ್ದು, ಮತ್ತು ಟು ಎನ್ಹ್ಯಾನ್ಸ್ ಓವರಾಲ್ ಕ್ವಾಲಿಟಿ ಆಫ್ ಎಜುಕೇಷನ್ ಆ್ಯಂಡ್ ರಿಸರ್ಚ್. ಎಜುಕೇಷನ್ನ ಮತ್ತು ರಿಸರ್ಚಿನ ಓವರಾಲ್ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದು ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಇದ್ದಂತಹ ಆಬ್ಜೆಕ್ಟಿವ್. ಇದಕ್ಕಾಗಿ ಕೆಲವೊಂದು ಕಮಿಷನ್ಸ್ ಮತ್ತು ರಿಪೋರ್ಟ್ಸ್ ಸೆಟ್ ಆಯಿತು. ಯಾವುದ್ಯಾವುದು ಆ ಕಮಿಷನ್ಸ್ ಅಂತ ನೋಡೋದಾದರೆ ಮೊದಲನೇ ಕಮಿಷನ್ ರಾಧಾಕೃಷ್ಣನ್ ಕಮಿಷನ್. ಇದು 1948ಇಂದ 1949ನಲ್ಲಿ ಸೆಟಪ್ ಆಗಿತ್ತು. ಇದನ್ನು ನಾವು ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಂತಲೂ ಹೇಳಿ ಕರಿತೀವಿ. ಈ ಕಮಿಷನ್ನಿನ ಚೇರ್ಮನ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಆಗಿದ್ದರು. ಇದರ ಇಂಪಾರ್ಟೆನ್ಸ್ ಏನು ಅಂತ ಅಂದರೆ ಇದು ಫಸ್ಟ್ ಎಜುಕೇಷನ್ ಕಮಿಷನ್ ಆಗಿತ್ತು ಇಂಡಿಯಾದಲ್ಲಿ. ಹಾಗೆಯೇ ಯೂನಿವರ್ಸಿಟಿ ಸಿಸ್ಟಮ್ ಆಫ್ ಎಜುಕೇಷನ್ನಿನ ನೀಡು ಇಂಡಿಯಾದಲ್ಲಿ ಇದೆ ಅಂತ ಹೇಳಿದಂತಹ ಕಮಿಷನ್ನೇ ಈ ರಾಧಾಕೃಷ್ಣನ್ ಕಮಿಷನ್. ಇದರ ಏಮ್ಸ್ ಏನು ಅಂತಂದರೆ ಎಜುಕೇಷನಲ್ಲಿ ಲೀಡರ್ಶಿಪ್ನ, ಸೋಷಿಯಲ್ ಎಫಿಷಿಯನ್ಸಿ, ಕಲ್ಚರಲ್ ಪ್ರೋಗ್ರೆಸ್, ಜೊತೆಯಲ್ಲಿ ನಾಲೆಡ್ಜ್, ವಿಸ್ಡಮ್, ಹೈಯರ್ ವ್ಯಾಲ್ಯೂಸ್ ಇದು ಎಲ್ಲದನ್ನು ಕೊಡಬೇಕು ಅನ್ನುವಂಥದ್ದು ರಾಧಾಕೃಷ್ಣನ್ ಕಮಿಷನ್ನಿನ ಮಿಷನ್ ಆಗಿತ್ತು. ಹಾಗೆಯೇ ಎಜುಕೇಷ್ನಲ್ ಪ್ಯಾಟ್ರನ್ ಬಗ್ಗೆ ನೋಡೋದಾದರೆ 10+2+3 ಅಂದರೆ 12 ಇಯರ್ಸ್ ಪ್ರೀ ಯೂನಿವರ್ಸಿಟಿ ಸ್ಕೂಲಿಂಗ್ ಮತ್ತು 3 ಇಯರ್ಸ್ ಡಿಗ್ರಿ ಪ್ಯಾಟ್ರನನ್ನು ಈ ಒಂದು ಎಜುಕೇಷನ್ ಸಿಸ್ಟಮ್ ತಂತು. ಮತ್ತು ಎಸ್ಟಾಬ್ಲಿಷ್ಮೆಂಟ್ ಆಫ್ UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅನ್ನುವಂಥದ್ದು 1956ಅಲ್ಲಿ ಎಸ್ಟಾಬ್ಲಿಷ್ ಆಗೋದಕ್ಕೆ ಕಾರಣವೇ ಈ ರಾಧಾಕೃಷ್ಣನ್ ಕಮಿಷನ್. ಇನ್ನು ಎರಡನೇ ಬಂದ್ಬಿಟ್ಟು ಕೊಥಾರಿ ಕಮಿಷನ್. ಕೊಥಾರಿ ಕಮಿಷನ್ 1964ಇಂದ 1966ಅಲ್ಲಿ ಫಾರ್ಮ್ ಆಯಿತು. ಇದನ್ನು ಎಜುಕೇಷನ್ ಕಮಿಷನ್ ಅಂತ ಹೇಳಿ ಸಹ ಕರೀತಾರೆ. ಇದರ ಚೇರ್ಮನ್ ಡಾಕ್ಟರ್ DS ಕೊಥಾರಿ ಅವರಾಗಿದ್ದರು. ಇವರು ಮುಂದೆ UGCಯ ಚೇರ್ಮನ್ ಸಹ ಆಗ್ತಾರೆ. ಇದರ ಇಂಪಾರ್ಟೆನ್ಸ್ ಏನು ಅಂತ ಅಂದರೆ ಹೋಲಿಸ್ಟಿಕ್ ಎಜುಕೇಷನನ್ನು ಪ್ರತಿಯೊಂದು ಸ್ಟೇಜಸಲ್ಲಿ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಕೊಡಬೇಕು ಅನ್ನುವಂಥದ್ದೇ ಈ ಒಂದು ಕಮಿಷನ್ನಿನ ಇಂಪಾರ್ಟೆನ್ಸ್ ಆಗಿದೆ. ಇದರ ರಿಪೋರ್ಟಿನ ಟೈಟಲ್ ಏನಾಗಿತ್ತು ಅಂತಂದರೆ ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನುವಂಥ ಟೈಟಲನ್ನು ಇಟ್ಕೊಂಡು ಇವರು ಒಂದು ಕಮಿಷನ್ನ ಫಾರ್ಮ್ ಮಾಡ್ತಾರೆ. ಇವರು ಸಹ 10+2+3 ಪ್ಯಾಟ್ರನನ್ನು ಎಂಫಸೈಸ್ ಮಾಡ್ತಾರೆ. ಆದರೆ ಎಜುಕೇಷನ್ ಜೊತೆ ಓವರಾಲ್ ಡೆವಲಪ್ಮೆಂಟ್, ಮಾಡರ್ನೈಸೇಷನ್ ಮತ್ತು ಸೋಷಿಯಲ್ ವ್ಯಾಲ್ಯೂಸ್ಗೂ ಸಹ ಇವರು ಆ್ಯಕ್ಸೆಸನ್ನು ಕೊಡಬೇಕು ಅಂತ ಹೇಳಿ ಕರೀತಾರೆ. ಮುಂದೆ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಅಂದರೆ NPE 1986ಅಲ್ಲಿ NPE ಅಂತ ಇದ್ದಿತ್ತು. 2020ಅಲ್ಲಿ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಾಗಿ ಆಯಿತು. ಇದು ಎರಡರ ಫೋಕಸ್ಸು ಸಹ ಎಜುಕೇಷನಲ್ಲಿ ಇರುವಂಥ ಡಿಸ್ಪ್ಯಾರಿಟೀಸನ್ನು ತೆಗಿಬೇಕು ಮತ್ತು ಈಕ್ವಲ್ ಆಗಿ ಆಪರ್ಚುನಿಟೀಸ್ನ ಎಲ್ಲರಿಗೂ ಸಿಗೋಂಗೆ ಮಾಡಬೇಕು ಅನ್ನೋದೇನೇನೇ ಈ ಒಂದು ಎಜುಕೇಷನ್ ಪಾಲಿಸಿಯ ಒಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್.
ಇನ್ನು 1986 ಎಜುಕೇಷನ್ ಪಾಲಿಸಿಯ ಏನೇನು ಆ್ಯಕ್ಷನ್ಸ್ ಇತ್ತು ಅಂತ ಅಂದರೆ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್ ಇತ್ತು, ಓಪನ್ ಯೂನಿವರ್ಸಿಟಿ ಸಿಸ್ಟಮ್ ಅಂದರೆ ಇಗ್ನೋವಿನ ಎಸ್ಟಾಬ್ಲಿಷ್ಮೆಂಟ್ ಇಲ್ಲಿ ಆಯಿತು, ಮತ್ತು ನ್ಯಾಷನಲ್ ಸಿಸ್ಟಮ್ ಆಫ್ ಎಜುಕೇಷನನ್ನು ಹೊಸದಾಗಿ ಇವರು ತಂದರು. ಇನ್ನು NEP 2020 ಇದು 34 ಇಯರ್ಸ್ ಓಲ್ಡ್ NPEನ ರೀಪ್ಲೇಸ್ ಮಾಡ್ತು. ಇದರ ಫೌಂಡೇಶನಲ್ ಪಿಲ್ಲರ್ಸ್ ಯಾವುದ್ಯಾವುದು ಅಂತ ಅಂದರೆ ಆ್ಯಕ್ಸೆಸ್ ಕೊಡಬೇಕು, ಈಕ್ವಾಲಿಟಿ, ಎಫೋರ್ಡಬಿಲಿಟಿ ಮತ್ತು ಅಕೌಂಟಬಿಲಿಟಿನ ಜಾಸ್ತಿ ಮಾಡೋದೇನೇ ಇದರ ಆಬ್ಜೆಕ್ಟಿವ್ ಆಗಿದೆ. ಮತ್ತು ಹೈಯರ್ ಎಜುಕೇಷನ್ ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು ಅಂತಂದರೆ ಮಲ್ಟಿಪಲ್ ಎಂಟ್ರಿ ಮತ್ತು ಮಲ್ಟಿಪಲ್ ಎಕ್ಸಿಟ್ ಪಾಯಿಂಟನ್ನು ಇವರು ಕೊಟ್ಟರು. ABC ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅನ್ನುವಂತಹ ಒಂದು ಪ್ಲ್ಯಾಟ್ಫಾರ್ಮ್ಸನ್ನು NEP ಸಿಸ್ಟಮ್ ತಂತು. ಮತ್ತು ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ರೆಗ್ಯುಲೇಟರಿ ಬಾಡಿ ಈ ಎಜುಕೇಷನ್ ಬಗ್ಗೆ ಗವರ್ನೆನ್ಸನ್ನು ತಿಳಿಸುತ್ತೆ. ಮತ್ತು ರಿಸರ್ಚಿಗೆ ತುಂಬ ಫೋಕಸ್ ಕೊಡಬೇಕು ಅಂತ NEP 2020 ಎಂಫಸೈಸ್ ಮಾಡುತ್ತೆ. ಇದಿಷ್ಟುನು ಎವಲ್ಯೂಷನ್ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಎರಾ. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ಟೈಪ್ಸ್ ಆಫ್ ಲರ್ನಿಂಗ್ ಪ್ರೋಗ್ರಾಮ್ಸ್. ಇದರಲ್ಲಿ ಇರುವಂಥ ಮೊದಲನೇ ಕಾನ್ಸೆಪ್ಟ್ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂದರೆ ದೀಸ್ ಪ್ರೋಗ್ರಾಮ್ಸ್ ಆರ್ ಡೆಡಿಕೇಟೆಡ್ ಟು ದ ಸ್ಟಡಿ ಆಫ್ ಇಂಡಿಯಾಸ್ ಕ್ಲಾಸಿಕಲ್ ಪಾಸ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್. ಇಂಡಿಯಾದ ಕ್ಲಾಸಿಕಲ್ ಪಾಸ್ಟ್ ಅಂದರೆ ಹಿಸ್ಟ್ರಿ ಮತ್ತು ಕಲ್ಚರಲ್ ಹೆರಿಟೇಜ್ ಬಗ್ಗೆ ಸ್ಟಡಿ ಮಾಡೋದನ್ನು ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಫೋಕಸ್ ಏನಕ್ಕಿರುತ್ತೆ ಅಂತ ಅಂದರೆ ಟ್ರೆಡಿಷ್ನಲ್ ನಾಲೆಡ್ಜ್ ಸಿಸ್ಟಮ್ಸ್ಗೆ, ಏನ್ಷಿಯಂಟ್ ಲ್ಯಾಂಗ್ವೇಜಸ್ಗೆ ಮತ್ತು ಕಲ್ಚರ್ಸ್ ಆಫ್ ನಿಯರ್ ಈಸ್ಟ್ ಮತ್ತು ಫಾರ್ ಈಸ್ಟಿನ ಕಲ್ಚರ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಈ ಓರಿಯೆಂಟಲ್ ಪ್ರೋಗ್ರಾಮ್ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಯಲ್ಲಿ ಸಂಸ್ಕೃತನ ಸ್ಟಡಿ ಮಾಡೋದು, ಪಾಲಿ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡೋದು, ಆಯುರ್ವೇದ, ಯೋಗ, ವೇದಿಕ್ ಮ್ಯಾಥಮೆಟಿಕ್ಸ್ ಇದೆಲ್ಲದನ್ನು ಸ್ಟಡಿ ಮಾಡೋದು ಓರಿಯೆಂಟಲ್ ಪ್ರೋಗ್ರಾಮ್ ಲರ್ನಿಂಗ್ಸಲ್ಲೇನೇ ಬರುತ್ತೆ. ಇದರ ಏಮ್ ಏನು ಅಂತ ಅಂದರೆ ಟು ಪ್ರಿಸರ್ವ್ ಕಲ್ಚರಲ್ ಹೆರಿಟೇಜ್. ನಮ್ಮ ನೇಷನ್ನಿನ ಕಲ್ಚರಲ್ ಹೆರಿಟೇಜ್ ಏನಿದೆ ಅದನ್ನು ಪ್ರಿಸರ್ವ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮಿನ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಥವಾ ಟ್ರೆಡಿಷ್ನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ಇವು ಏನಂತ ಅಂದರೆ ದ ಫಾರ್ಮಲ್ ಸ್ಟ್ರಕ್ಚರ್ಡ್ ಆ್ಯಂಡ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಡಿಗ್ರಿ ಪ್ರೋಗ್ರಾಮ್ಸ್ ಆಫರ್ಡ್ ಬೈ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್. ನಾರ್ಮಲ್ ಯೂನಿವರ್ಸಿಟೀಸ್ ಮತ್ತು ಕಾಲೇಜಸ್ ಆಫರ್ ಮಾಡುವಂಥ ಫಾರ್ಮಲ್ ಮತ್ತು ಸ್ಟ್ರಕ್ಚರ್ಡ್ ಡಿಗ್ರೀಸನ್ನು ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಕರಿತೀವಿ. ದಿಸ್ ಇನ್ಕ್ಲೂಡ್ಸ್ ರೆಗ್ಯುಲರ್ ಕ್ಲಾಸ್ರೂಮ್ಸ್ and classroom-based learning across many disciplines like arts, science and commerce. ಆರ್ಟ್ಸ್, ಸೈನ್ಸ್, ಕಾಮರ್ಸಲ್ಲಿ ಇರುವಂಥ ವೇರಿಯಸ್ ಡಿಗ್ರಿ ಪ್ರೋಗ್ರಾಮ್ಸನ್ನು, ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸನ್ನು ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಮುಂದಿನ ಕಾನ್ಸೆಪ್ಟ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಅಂದರೆ ದೇ ಆರ್ ದ ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ ಔಟ್ಸೈಡ್ ಕನ್ವೆನ್ಷನಲ್ ಸಿಸ್ಟಮ್. ಈ ಕನ್ವೆನ್ಷನಲ್ ಸಿಸ್ಟಮ್ ಅಂತ ನಾವೇನು ಹೇಳಿದ್ವಿ, ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಹೇಳಿದ್ವಿ, ಔಟ್ ಆಫ್ ದಟ್ ಯಾವ್ದ್ಯಾವ್ದು ಲರ್ನಿಂಗ್ ಪ್ರೋಗ್ರಾಮ್ಸ್ ಇದೆಯೋ ಅದೆಲ್ಲ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ಇದರ ಒಂದು ಉದ್ದೇಶ ಏನು ಅಂತ ಅಂದರೆ ವೊಕೇಶ್ನಲ್ ಟ್ರೈನಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ನ ಇಂಪ್ರೂವ್ ಮಾಡಬೇಕು ಅನ್ನುವಂಥದ್ದೇ ಇದರ ಒಂದು ಉದ್ದೇಶ ಆಗಿದೆ. ಇದು ಯಾವುದ್ಯಾವುದನ್ನು ಇನ್ಕ್ಲೂಡ್ ಮಾಡುತ್ತೆ ಅಂತ ಅಂದರೆ ಡಿಸ್ಟೆನ್ಸ್ ಲರ್ನಿಂಗನ್ನು ಅಂದರೆ ಓಪನ್ ಯೂನಿವರ್ಸಿಟಿನ ಮತ್ತು ಕೋರ್ಸಸ್ ಏಮ್ಡ್ ಅಟ್ ರೆಡ್ಯೂಸಿಂಗ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಎಂಪ್ಲಾಯ್ಮೆಂಟ್ ಬೇಸ್ಡ್ ಕೋರ್ಸಸನ್ನು ಇಲ್ಲಿ ನಾವು ಇನ್ಕ್ಲೂಡ್ ಮಾಡ್ಬೋದು. ಇನ್ನು ಮುಂದಿನ ಕಾನ್ಸೆಪ್ಟ್ ಪ್ರೊಫೆಷ್ನಲ್ ಎಜುಕೇಷನ್. ಪ್ರೊಫೆಷ್ನಲ್ ಫೀಲ್ಡ್ಸ್ ಲೈಕ್ ಮೆಡಿಸಿನ್, ಲಾ ಮತ್ತು ಮ್ಯಾನೇಜ್ಮೆಂಟ್ ಈ ಥರದ ರಿಲೇಟೆಡ್ ಆಗಿ ಕೋರ್ಸಸ್ ಏನಾದರೂ ಅಥವಾ ಎಜುಕೇಷನ್ ಏನಾದರೂ ತೊಗೊಂಡ್ರೆ ಆ ಎಜುಕೇಷನನ್ನು ಪ್ರೊಫೆಷ್ನಲ್ ಎಜುಕೇಷನ್ ಅಂತ ಹೇಳಿ ಕರೀತಾರೆ. ಮುಂದಿನದು ಟೆಕ್ನಿಕಲ್ ಎಜುಕೇಷನ್. ಟೆಕ್ನಿಕಲ್ ಎಜುಕೇಷನ್ ಅನ್ನುವಂಥದ್ದು ಟೆಕ್ನಿಕಲ್ ರಿಲೇಟೆಡ್ ಆಸ್ಪೆಕ್ಟ್ಸಿಗೆ ತಗೊಳ್ಳುವಂಥ ಎಜುಕೇಷನ್. ಇದನ್ನು ಗವರ್ನ್ ಮಾಡೋದು ಯಾರು ಅಂತ ಅಂದರೆ IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, NIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು IITS ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇವರು ಟೆಕ್ನಿಕಲ್ ಎಜುಕೇಷನ್ ಬಗ್ಗೆ ಗವರ್ನೆನ್ಸ್ನ ಮಾಡ್ತಾರೆ. ಇನ್ನು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂದರೆ ಸಮ್ ಟ್ರೈನಿಂಗ್ಸ್ ಲೈಕ್ ITI ಕೋರ್ಸಸ್ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್, ಟೂರಿಸಮ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಈ ಥರದ ರಿಲೇಟೆಡ್ ಕೋರ್ಸಸನ್ನು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತ ಹೇಳಿ ಕರಿತೀವಿ.
ಇನ್ನು ಮುಂದಿನ ಕಾನ್ಸೆಪ್ಟ್ ವ್ಯಾಲ್ಯೂ ಎಜುಕೇಷನ್. ವ್ಯಾಲ್ಯೂ ಎಜುಕೇಷನ್ ಅಂದರೆ ಎಜುಕೇಷನನ್ನು ಕೊಡೋದ್ರ ಜೊತೆ ಕೆಲವೊಂದು ಮಾರಲ್, ಎಥಿಕ್ಸ್ ಮತ್ತು ಸೋಷಿಯಲ್ ವ್ಯಾಲ್ಯೂಸನ್ನು ನಾವು ಸಹ ಇಂಪಾರ್ಟ್ ಮಾಡಬೇಕಾಗುತ್ತೆ. ಸಮಥಿಂಗ್ ಲೈಕ್ ಹಾನೆಸ್ಟಿ, ಇಂಟಿಗ್ರಿಟಿ, ಎಂಪತಿ, ಇದೆಲ್ಲದನ್ನು ಸ್ಟೂಡೆಂಟ್ಸ್ಗೆ ಇಂಪಾರ್ಟ್ ಮಾಡುವಂಥ ಪ್ರೋಸೆಸ್ಸನ್ನು ವ್ಯಾಲ್ಯೂ ಎಜುಕೇಷನ್ ಅಂತ ಹೇಳಿ ಕರಿತೀವಿ. ಇದರ ಇಂಪಾರ್ಟೆನ್ಸ್ ಏನು ಅಂತ ಅಂದರೆ ಕಲ್ಟಿವೇಟ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದಕ್ಕೆ, ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಎನ್ಕರೇಜ್ ಮಾಡೋದಕ್ಕೆ, ಮತ್ತು ಒಬ್ಬ ಇಂಡಿವಿಜುವಲ್ನ ಎಥಿಕಲ್ ಚಾಯ್ಸಸನ್ನು ಬಿಲ್ಡ್ ಮಾಡೋದಕ್ಕೆ ಈ ರೀತಿಯಾದ ವ್ಯಾಲ್ಯೂ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ NEP 2020 ಅನ್ನೋದೇನು ಲಾಂಚ್ ಆಯಿತು, ಈ ವ್ಯಾಲ್ಯೂ ಎಜುಕೇಷನ್ ಅನ್ನುವಂಥ ಒಂದು ಕೋರ್ ಕಾನ್ಸೆಪ್ಟನ್ನು ಸಿಲೆಬಸ್ನಲ್ಲಿ ಇಡಬೇಕು ಅನ್ನುವಂಥದ್ದು ಇದರ ಆಬ್ಜೆಕ್ಟಿವ್ ಆಗಿತ್ತು. ಇನ್ನು ಮುಂದಿನ ಕಾನ್ಸೆಪ್ಟ್ ಎನ್ವೈರ್ನಮೆಂಟಲ್ ಎಜುಕೇಷನ್. ಇದೇನು ಟೀಚ್ ಮಾಡುತ್ತೆ ಅಂತ ಅಂದರೆ ದ ಇಂಪಾರ್ಟೆನ್ಸ್ ಆಫ್ ಕನ್ಸರ್ವಿಂಗ್ ನೇಚರ್ ಆ್ಯಂಡ್ ಲಿವಿಂಗ್ ಸಸ್ಟೈನಬಿಲಿಟಿ. ಎನ್ವೈರ್ನಮೆಂಟನ್ನು, ನೇಚರನ್ನು ಹೇಗೆ ಸೇವ್ ಮಾಡಬೇಕು ಮತ್ತು ಸಸ್ಟೈನಬಲ್ ಯೂಸೇಜ್ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಎನ್ವೈರ್ನಮೆಂಟಲ್ ಎಜುಕೇಷನ್ ತಿಳಿಸ್ಕೊಡುತ್ತೆ. UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಈ ಎನ್ವೈರ್ನಮೆಂಟ್ ಸ್ಟಡೀಸನ್ನು ಎಲ್ಲ UG ಸ್ಟೂಡೆಂಟ್ಸಿಗೆ ಮ್ಯಾಂಡೇಟರಿ ಮಾಡಿದೆ. ಇದು ಎನ್ವೈರ್ನಮೆಂಟ್ ಕಡೆಗಿನ ಅವೇರ್ನೆಸ್ ಮತ್ತು ಗ್ರೋಯಿಂಗ್ ಎನ್ವೈರ್ನಮೆಂಟ್ ಪ್ರಾಬ್ಲಮ್ಸನ್ನು ಹೇಗೆ ಮಿಟಿಗೇಟ್ ಮಾಡ್ಬೋದು, ಅಂದರೆ ಹೇಗೆ ಕಡಿಮೆ ಮಾಡೋದ್ರು ಅನ್ನೋದ್ರ ಬಗ್ಗೆ ಎಜುಕೇಷನನ್ನು ಕೊಡುತ್ತೆ. ಇದಿಷ್ಟು ಕೆಲವೊಂದು ಸ್ಪೆಷಲೈಸ್ಡ್ ಆ್ಯಂಡ್ ಫೋಕಸ್ ಏರಿಯಾಸ್ ಆಫ್ ಎಜುಕೇಷನ್ ಬಗ್ಗೆ ಆಗಿತ್ತು. ಇನ್ನು ಈ ಯೂನಿಟಿನ ಕಡೆಯ ಕಾನ್ಸೆಪ್ಟ್ ಪಾಲಿಸೀಸ್, ಅಡ್ಮಿನಿಸ್ಟ್ರೇಷನ್ ಮತ್ತು ಗವರ್ನೆನ್ಸ್. ಮೊದಲನೇದಾಗಿ ಹೈಯರ್ ಎಜುಕೇಷನ್ ರಿಲೇಟೆಡ್ ಆಗಿರುವಂಥ ಪಾಲಿಸೀಸ್ನ ಫ್ರೇಮ್ ಮಾಡೋದು ಯಾರು ಅಂತ ಹೇಳೋಣ. ಮೊದಲನೇದು ಮಿನಿಸ್ಟ್ರಿ ಆಫ್ ಎಜುಕೇಷನ್. ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಇಸ್ ರೆಸ್ಪಾನ್ಸಿಬಲ್ ಆಫ್ ಪಾಲಿಸಿ ಆ್ಯಂಡ್ ಪ್ಲ್ಯಾನಿಂಗ್. ಪಾಲಿಸಿ ಫ್ರೇಮ್ ಮಾಡೋದಕ್ಕೆ ಮತ್ತು ಪ್ಲ್ಯಾನ್ ಮಾಡೋದಕ್ಕೆ ಈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನ್ನೋದು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ತಂದಿರುವಂಥ ಮೇಜರ್ ಪಾಲಿಸೀಸ್ ಯಾವುದು ಅಂದರೆ NPE 1986 ಮತ್ತು NEP 2020. ಹಾಗೇನೇ ಕೆಲವೊಂದು ಸ್ಕೀಮ್ಸ್ ಲೈಕ್ ರೂಸಾ ಅಂದರೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ್ ಅನ್ನುವಂಥ ಕೆಲವೊಂದು ಸ್ಕೀಮ್ಸನ್ನು ಈ ಒಂದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ತಂದಿದೆ. ಇನ್ನು ಕೊನೆ ಕಾನ್ಸೆಪ್ಟ್ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಇಂಡಿಯಾದಲ್ಲಿ ಎಜುಕೇಷನ್ನ ಗವರ್ನ್ ಮಾಡೋಕ್ಕೆ ಮತ್ತು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಕೆಲವೊಂದು ರೆಗ್ಯುಲೇಟರಿ ಬಾಡೀಸ್ ಇರುತ್ತೆ. ಈ ರೆಗ್ಯುಲೇಟರಿ ಬಾಡೀಸು ಕ್ವಾಲಿಟಿ ಎಜುಕೇಷನನ್ನು, ಸ್ಟ್ಯಾಂಡರ್ಡನ್ನು ಮತ್ತು ಕೆಲವೊಂದು ಕೋಆರ್ಡಿನೇಷನ್ ಆಸ್ಪೆಕ್ಟ್ಸನ್ನು ಮಾಡೋದ್ರಲ್ಲಿ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಮೊದಲನೇದಾಗಿರುವಂಥ ರೆಗ್ಯುಲೇಟರಿ ಬಾಡಿ UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್. ಇದು ಎಸ್ಟಾಬ್ಲಿಷ್ ಆಗಿತ್ತು 1956 ಮತ್ತು ಇದರ ಪ್ರೈಮರಿ ರೋಲ್ ಏನು ಅಂತಂದರೆ ಟು ಕೋಆರ್ಡಿನೇಟ್, ಡಿಟರ್ಮೈನ್ ಆ್ಯಂಡ್ ಮೇಂಟೈನ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನಿನ ಸ್ಟ್ಯಾಂಡರ್ಡ್ಸ್ ಮತ್ತು ಪಾಲಿಸಿ ಮೇಕಿಂಗನ್ನು UGC ನೋಡಿಕೊಳ್ಳುತ್ತೆ. UGC ಆದಮೇಲೆ ಇರುವಂಥದ್ದು AICTE ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಟೆಕ್ನಿಕಲ್ ಎಜುಕೇಷನ್ ಮತ್ತು ಮ್ಯಾನೇಜ್ಮೆಂಟ್ ಎಜುಕೇಷನನ್ನು ಗವರ್ನ್ ಮಾಡೋಕ್ಕೆ ಇರುವಂಥ ರೆಗ್ಯುಲೇಟರಿ ಬಾಡಿ AICTE. ಮತ್ತು NAAC ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್. ಈ ಕೌನ್ಸಿಲ್ಸು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸನ್ನು ಕ್ವಾಲಿಟಿನ ಸರ್ಟಿಫೈ ಮಾಡೋದಕ್ಕೆ ಇದ್ದಾವೆ. ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅನ್ನೋದು ಟೀಚಿಂಗ್, ಲರ್ನಿಂಗ್ ರಿಸೋರ್ಸಸ್, ರಿಸರ್ಚ್ ಪ್ರೊಫೆಷ್ನಲ್ ಮತ್ತು ಗ್ರ್ಯಾಜುಯೇಷನ್ ಔಟ್ಕಮ್ಸ್ ಹೀಗೆ ಕೆಲವೊಂದು ಆಸ್ಪೆಕ್ಟ್ಸನ್ನು ಇಟ್ಕೊಂಡು ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ರ್ಯಾಂಕ್ಗಳನ್ನು ಕೊಡುತ್ತೆ. ಇನ್ನು ಕಡೆಯದಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂದರೆ ಕೆಲವೊಂದು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಲೈಕ್ ರೈಟ್ ಟು ಎಜುಕೇಷನ್ ಮತ್ತು ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆಲ್ಲನೂ ಎಜುಕೇಷನನ್ನು ಗವರ್ನ್ ಮತ್ತು ಅಡ್ಮಿನಿಸ್ಟ್ರೇಷನ್ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದಿಷ್ಟು ಹೈಯರ್ ಎಜುಕೇಷನಿನ ಪಾಲಿಸೀಸ್, ಗವರ್ನೆನ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್. ನಾವಿವತ್ತು ನಿಮಗೆ ಹೈಯರ್ ಎಜುಕೇಷನ್ ಸಿಸ್ಟಮಿನ ಕಂಪ್ಲೀಟ್ ಓವರ್ವ್ಯೂ ಕೊಟ್ಟಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಈ ಹೈಯರ್ ಎಜುಕೇಷನ್ ಸಿಸ್ಟಮಿಗೆ ಸಂಬಂಧಪಟ್ಟಂತಹ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ಡಿಸ್ಕಸ್ ಮಾಡ್ತೀವಿ. ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.